मोठे साहेब त्यांच्या विचारून मेन त्यांच्या घेऊन हे कन्नड त्यांचं कन्नड हे ಮೇಘಾಲಯ ರಾಜ್ಯದ ರಾಜ್ಯಪಾಲರಾದಂಥ ಶ್ರೀ CH ವಿಜಯಶಂಕರ್ ಸಾಹೇಬರಿಗೆ ನಾವು ಈ VRP ಗ್ರೂಪ್ ಆಫ್ ಅಸೋಸಿಯೇಷನ್ ಹಾಗೂ ಎಲ್ಲ ರೈತರ ಪರವಾಗಿ ಈ ವೇದಿಕೆಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿದೇಶಕ್ಕೆ ವನದ್ರಾಕ್ಷಿಯನ್ನು ರಫ್ತು ಮಾಡುವ ವಾಹನದ ಉದ್ಘಾಟನೆಯನ್ನ ಸನ್ಮಾನ್ಯರು ನೆರವೇರಿಸಲಿದ್ದಾರೆ. ಅದಕ್ಕೆ ಎಲ್ಲ CRC ಸದಸ್ಯರು ಸಹಕರಿಸಬೇಕು. ಉದ್ಘಾಟನೆಯ ನಂತರ ವನದ್ರಾಕ್ಷಿಯ ಘಟಕವನ್ನ ವೀಕ್ಷಣೆ ಮಾಡಿ ವೇದಿಕೆಗೆ ಅತಿಥಿಗಳು ಆಗಮಿಸಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡಬೇಕು. ಅತಿಥಿಗಳು ವೀಕ್ಷಣೆ ಮಾಡಿ ಇಲ್ಲಿ ಬರಲಿದ್ದಾರೆ. ವೇದಿಕೆಗೆ ಗೌರವಾನ್ವಿತ ರಾಜ್ಯಪಾಲರು CH ವಿಜಯಶಂಕರ್ ಸಾಹೇಬರಿಗೆ ಈ ವೇದಿಕೆಯಿಂದ ಈಗ ಅತಿಥಿಗಳು ತಮ್ಮ ಆಸನವನ್ನ ಅಲಂಕರಿಸಲಿದ್ದಾರೆ. ವೇದಿಕೆಗೆ ಆಗಮಿಸಿದ ಗೌರವಾನ್ವಿತ ರಾಜ್ಯಪಾಲರು ಸ್ವಾಮೀಜಿಯವರು ವಿಠಲಗೌಡ, ಮಂಜುನಾಥ್, ಸಂಜಯ್, ಶಿವಾನಂದ್ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗುರುನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ವೇದಿಕೆಯಲ್ಲಿ ಸಿದ್ದೇಶ್ವರ ಶ್ರೀಗಳಿಗೆ ಗೌರವಾನ್ವಿತ ರಾಜ್ಯಪಾಲರು ಈಗ ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಮನದಲ್ಲಿ ಪಾವಿತ್ರತೆ, ದೃಷ್ಟಿಯಲ್ಲಿ ದಿವ್ಯತೆ, ಭಾವದಲ್ಲಿ ಪ್ರಸನ್ನತೆ, ನಡೆನುಡಿಯಲ್ಲಿ ಸರಳತೆ, ಹೊರಗೆ ಸಂತರು ಒಳಗೆ ಭಗವಂತರು ಅವರ ಎರಡನೇ ಗುರುನಮನವನ್ನ ನಮ್ಮ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಾದಂಥ CH ವಿಜಯಶಂಕರ್ ಸಾಹೇಬರು, ಶಂಕರಗೌಡ ಪಾಟೀಲರು ಹಾಗೂ ಜಿಗಜಿನಿ ಸಾಹೇಬರು ಹಾಗೂ ಪೂಜ್ಯ ಗುರುಶಾಂತ್ ಶಿವಾಚಾರ್ಯ ಸ್ವಾಮೀಜಿಯವರು, ಗವಿಮಠ್ ಬೊಮ್ಮನಹಳ್ಳಿ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಪೂಜ್ಯರಿಗೆ ಗುರುನಮನವನ್ನ ಸಲ್ಲಿಸ್ತಾ ಇದ್ದರು. ಮೃದುರ ವಾಗ್ಮಿಗಳು, ನಿರುಪಮ ಸಂತರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ ಈ ದಿನದಂದು ನಮ್ಮ ವೇದಿಕೆಯ ಮೂಲಕ ಎಲ್ಲ ಪೂಜ್ಯರು ಅವರಿಗೆ ಗುರುನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಗುರುನಮನ ಸಲ್ಲಿಸಿದ ಎಲ್ಲರಿಗೂ ನಮನಗಳು. ಈಗ CFCಯ ಅಧ್ಯಕ್ಷರಾದಂಥ ವಿಠಲಗೌಡ ಬೆರಾದಾರ್ ಅವರಿಂದ
ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಸಿಎಫ್ಸಿ ಅಧ್ಯಕ್ಷರಾದ ಬಿರಾದಾರ್ ಅವರಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು. ಸಿಎಫ್ಸಿ ಸದಸ್ಯರಿಂದ ಗೌರವಾರ್ಪಣೆ ಹಾಗೂ ದ್ರಾಕ್ಷಿಯಿಂದ ವನ ದ್ರಾಕ್ಷಿಯಿಂದ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ. ಇದು ರೈತರ ಹೆಮ್ಮೆಯಿಂದ ಬೆಳೆದಂತ ದ್ರಾಕ್ಷಿ. ಅದನ್ನ ಸನ್ಮಾನ್ಯ CH ವಿಜಯಶಂಕರ್ ಸಾಹೇಬರಿಗೆ ತುಲಾಭಾರ ಮಾಡುವುದರ ಮೂಲಕ ರೈತರು ತಮ್ಮ ಹೆಮ್ಮೆಯನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಗೌರವಾನ್ವಿತ ರಾಜ್ಯಪಾಲರಾದಂಥ ವಿಜಯಶಂಕರ್ ಸಾಹೇಬರಿಗೆ ತುಲಾಭಾರ ಕಾರ್ಯಕ್ರಮ. ತುಲಾಭಾರ ಸನ್ಮಾನ್ಯರು 2003ರಲ್ಲಿ ಕಿಸಾನ್ ಮೋರ್ಚಾ ಕರ್ನಾಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 2004ರಲ್ಲಿ ಇವರು ಸಂಸದರಾಗಿ ಪರಿಷತ್ತಿನ ಕಾರ್ಯನಿರ್ವಹಣೆ ನಿರ್ವಹಿಸಿದರು. 2008ರಿಂದ 2010ರವರೆಗೆ ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. 2010 ಮತ್ತು 2016ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿ ಸಮರ್ಪಕ ಸೇವೆಯನ್ನು ಸಲ್ಲಿಸಿದರು. 2010-13ರಲ್ಲಿ ಬಿಜೆಪಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿದರು. 2010-11ರಲ್ಲಿ ನಮ್ಮೆಲ್ಲರ ಭಾಗ್ಯ ಅವರು ಅರಣ್ಯ ಮತ್ತು ಚಿಕ್ಕ ಉದ್ಯಮಗಳ ಸಚಿವರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದರು. 2014-17ರಲ್ಲಿ ಪುನಃ ರಾಜ್ಯ ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. 2020-23ರಲ್ಲಿ ರಾಜ್ಯ ಬಿಜೆಪಿಯ ಕಾರ್ಯಕಾರಿ ಮಂಡಳಿಯ ಶಾಶ್ವತ ಆಮಂತ್ರಿತರಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ ಸದ್ಯ ಮೇಘಾಲಯದ ರಾಜ್ಯಪಾಲರಾಗಿ ನಮ್ಮ ಕರ್ನಾಟಕದ ಸಂಜಾತ ರಾಜ್ಯಪಾಲರು ಈಗ ಸಮರ್ಪಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ರೈತರ ಒಂದು ತುಲಾಭಾರವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರೆಲ್ಲ ಪರವಾಗಿ ತುಂಬ ಹೃದಯದ ನಮನಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಗುರುದೇವರ ಹೆಸರಿನಲ್ಲಿ ದ್ರಾಕ್ಷಿ ಬೆಳೆಗಾರರ ಹಿತವನ್ನು ಕಾಪಾಡಬೇಕು ಅಂತೇಳಿ ಒಂದು ಕೋಲ್ಡ್ ಸ್ಟೋರೇಜ್ ಫಾರ್ಮ್ ಮಾಡಿ CFC ಘಟಕವನ್ನು ಕೂಡ ಅದರ ಜೊತೆಯಲ್ಲಿ ಜೋಡಿಸಿಕೊಂಡು ಕೇವಲ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದ ದ್ರಾಕ್ಷಿ ಬೆಳೆಗಾರನ್ನು ಒಟ್ಟುಗೂಡಿಸಿ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ರೈತ ಬೆಳೆದಂಥ ಅನ್ನ ಮನುಕುಲದ ಎಲ್ಲ ಹಂತಕ್ಕೂ ಕೂಡ ಅದು ತಲುಪಬೇಕು. ಒಂದು ಕಡೆಗೆ ರೈತನ ಶ್ರಮ ಸಾರ್ಥಕ ಆಗಬೇಕು, ಇನ್ನೊಂದು ಕಡೆಗೆ ರೈತ ಕೊಟ್ಟ ಅನ್ನವನ್ನು ಸಂತೋಷವಾಗಿ ಎಲ್ಲರೂ ಕೂಡ ಊಟ ಮಾಡಬೇಕು. ಆ ಕಾರಣದ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಸಂಸ್ಥೆಯನ್ನು ಇವತ್ತು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಬೇರೆ ಎಲ್ಲ ಸಂಸ್ಥೆಗಳಿಗೂ ಕೂಡ ಮಾದರಿಯಾಗಿ ಕಟ್ಟಿ ಬೆಳೆಸಿದಂಥ, ಒಂದು ಕಡೆಗೆ ನಮ್ಮೆಲ್ಲರಿಗೆ ಹಿರಿಯ ನಾಯಕರಂತ ಈ ಭಾಗದ ಗೌರವಾನ್ವಿತ ಲೋಕಸಭಾ ಸದಸ್ಯರಂತ ಮಾನ್ಯ ಜಿಜಿನಿಗೆ ಅವರ ಮಾರ್ಗದರ್ಶನ, ಬಿರಾದಾರರ ನಾಯಕತ್ವ ಇವೆರಡು ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ವರ್ಷಗಳ ಹಿಂದೆ ಯಾವ ಈ ಭಾಗದ ಬಸವರಾಜ ಪಾಟೀಲ್ ಸೇಡಂ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದರು. ಆ ಸಮಯದಲ್ಲಿ ನಾನು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 2014ರಿಂದ 2017 ಎರಡನೇ ಬಾರಿಗೆ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸಿದಂಥ ರಾಜ್ಯಪಾಲರಿಗೆ ಎಲ್ಲ ರೈತ ಸಮುದಾಯ ಅವರಿಗೆ ನಮನಗಳನ್ನು ಪ್ರೀತಿಯಿಂದ ಸಲ್ಲಿಸ್ತಾ ಇದ್ದಾರೆ.
ಈ ಸಂಸ್ಥೆಯವರು ಹೆಮ್ಮೆ ಪಡಬೇಕಾದಂಥ ಸಂಗತಿ. ಸನ್ಮಾನ್ಯ ರಾಜ್ಯಪಾಲರು, ಜಿಗಜಿಣಿ ಸಾಹೇಬರು, ಶಂಕರಗೌಡ ಪಾಟೀಲರು ಎಲ್ಲರೂ ಕೂಡಿ ರೈತರಿಗೆ ಈ ಸಂಸ್ಥೆಗೆ ಸನ್ಮಾನ ಮಾಡುತ್ತಿರುವುದು ಬಹಳಷ್ಟು ಸಂತೋಷದ ನೆನಪಿಡತಕ್ಕಂಥ ಒಂದು ಮಹತ್ವದ ಸಂಗತಿ. ಸನ್ಮಾನ ಮಾಡಿದ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ನಾವು ಈ ಮೂಲಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ರೈತರ ಬಗ್ಗೆ ಬಹಳಷ್ಟು ಅಭಿಮಾನ ಹೊಂದಿದಂತ ಒಬ್ಬ ಸರ್ವಶ್ರೇಷ್ಠ ರಾಜ್ಯಪಾಲರು ಎಂದರೆ ನಮ್ಮ ಸಾಹೇಬರು. ಬಹಳಷ್ಟು ವಿಜಯಶಂಕರ್ ಸಾಹೇಬರು ರೈತರ ಮೇಲೆ ಬಹಳ ನಂಬಿಕೆಯನ್ನ, ಅಭಿಮಾನವನ್ನು ಹೊಂದಿದಂತ ಒಬ್ಬ ಸರ್ವಶ್ರೇಷ್ಠ ರಾಜ್ಯಪಾಲರು. ಅವರಿಗೆ ಎಲ್ಲ ರೈತಾಪಿ ವರ್ಗದಿಂದ ನಾನು ನಮನಗಳನ್ನ ಹಾಗೂ ವಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈಗ ಅದೇ ರೀತಿ ಶ್ರೀ ಭೀಮಾಶಂಕರ್ ವಿಶ್ರಾಂತ್ ಪ್ರಿನ್ಸಿಪಲ್ ಜಡ್ಜ್, ಈರಣ್ಣ PhD ವಿದ್ಯಾರ್ಥಿ, ಡಾಕ್ಟರ್ ನಾಗಪ್ಪ ಮಾಳಿ ಗೋಕಾಕ್, ಕಾಶಿರಾಮ್ ಸುರೇಶ್, ಸಿದ್ದರಾಯ್ ಸಂಗಮೇಶ್, ಮಲ್ಲಿಕಾರ್ಜುನ್ ಬನ್ಸಿ ಇವರು ರಾಜ್ಯಪಾಲರಿಗೆ ಪುಷ್ಪವನ್ನು ಅರ್ಪಿಸಬೇಕು ಅಂತ ಹೇಳಿ ಬಹಳ ಇಚ್ಛಾಪಟ್ಟಿದ್ದಾರೆ. ಒಂದು 2 ನಿಮಿಷದಲ್ಲಿ ನಮ್ಮ ಪುಷ್ಪವನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗಿ ವಿನಂತಿ. ರಾಜ್ಯಪಾಲರಿಗೆ ಪುಷ್ಪ ಸಮರ್ಪಣೆ ಮಾಡಿದಂತ ಎಲ್ಲ ಗಣ್ಯರಿಗೆ ಈ ಮೂಲಕ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇಳೆಯ ಅಭಾವದಿಂದ ಸನ್ಮಾನ್ಯ ಜಗಜಿಣಿ ಸಾಹೇಬರು, ಶಂಕರಗೌಡ ಪಾಟೀಲರು ತಮ್ಮ ಮಾತುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗ ನಮ್ಮ VRB ಗ್ರೂಪ್ ಅಸೋಸಿಯೇಷನ್ದವರು ಗುರುದೇವ್ ರೆಜಿನ್ ಇಂಡಸ್ಟ್ರಿಯಲ್ ಚೈನ್ CFC ಘಟಕ ವಿಜಾಪುರ ಇವರ ವತಿಯಿಂದ ರಾಜ್ಯಪಾಲರಿಗೆ, ಶಂಕರಗೌಡ ಪಾಟೀಲರಿಗೆ, ಜನಪ್ರಿಯ ಸಂಸದ ಜಗಜಿಣಿ ಅವರಿಗೆ, ಪೂಜ್ಯ ಗುರುಗಳಿಗೆ, ಇಲ್ಲಿ ಸೇರಿದಂತ ಎಲ್ಲರಿಗೂ